ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಈ ಒಂದು ಪ್ರೀತಿಯಲ್ಲಿ ಏನು ನಿರ್ಧಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಳ್ತೀನಿ ಕನ್ನಡ ಭಾಷೆ. ಜನರಲ್ ರೀಡಿಂಗ್ ಅಂತ ಹೇಳಿದ ಮೇಲೂ ಕೂಡ ನಿನ್ನೆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಕೆಲವೊಬ್ಬರು ಕಮೆಂಟ್ ನೋಡಿದ್ರೆ ನನಗೆ ನಗು ಬರುತ್ತೆ. ಜನರಲ್ ರೀಡಿಂಗ್ ಅಂತ ಹೇಳಿದ ಮೇಲೂ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡು, ಮೇಡಮ್ ನಿಮ್ಮ ಮಾತು ನಿಜ ಆಗಿದ್ದರೆ ನಾನು ಹಾಗೆ ಮಾಡ್ತೀನಿ, ಇಲ್ಲಾಂದರೆ ಹೀಗೆ ಮಾಡ್ತೀನಿ. ಡಿಯರ್ಸ್, ಯಾರಿಗೆ ಹೇಳ್ತಿದ್ದೀರಾ? ಇದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆಯಿತಾ ವಾಚ್ ಮಾಡಿ, ಅದರ್ವೈಸ್ ಸ್ಕಿಪ್ ಮಾಡಿ. ದಟ್ಸ್ ಇಟ್, ಅಷ್ಟೇ. ಅಯ್ಯೋ ದೇವ್ರೆ, ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿರೋ? ಇಷ್ಟೆಲ್ಲ ಕಮೆಂಟ್ ಮಾಡೋಷ್ಟು ನಿಮಗೆ ಟೈಮ್ ಇದೆಯಲ್ಲ. ವೀಡಿಯೋನ ನೋಡಿರ್ತಾರೆ, ಪೂರ್ತಿಯಾಗಿ ನೋಡಿರ್ತಾರೆ, ಅವರಿಗೆಲ್ಲದು ರೆಸೊನೇಟ್ ಆಗಿರುತ್ತೆ. ಅವರು ಕಮೆಂಟ್ ಮಾಡ್ತಾರಲ್ಲ, ರೆಸೊನೇಟ್ ಆದರೂ ಕಮೆಂಟ್ ಮಾಡ್ತಾರಲ್ಲ, ವೆರಿ ಗುಡ್. ಅವ್ರಿಗೆ ಹೇಳಬೇಕು ಏನಂತ ಹೇಳೋದು, ಅಪ್ರಿಷಿಯೇಟ್ ಅವರಿಗಲ್ವಾ, ಅಷ್ಟೇ ಹೇಳೋದು, ಮತ್ತಿನ್ನೇನು ಹೇಳೋದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅವ್ರ ಬುದ್ಧಿನೇ ಅಷ್ಟಲ್ವಾ, ರೆಸೊನೇಟ್ ಆಗಿರುತ್ತೆ. ಎಲ್ಲದೂ ಹೆಲ್ಪ್ ತೊಗೊಳ್ತಾರೆ. ಹೆಲ್ಪ್ ತೊಗೊಂಡಾದ್ಮೇಲೆ ಅವ್ರಿಗೆ ಏನು ಮಾಡೋದು, ರಿಟರ್ನ್ ಪಾಪ ಅವ್ರಿಗೆ ಏನೂ ಮಾಡೋಕ್ಕೆ ಬರಲ್ಲ, ನೆಗೆಟಿವೇ ಮಾಡೋದು ಅಲ್ವಾ. ಕೆಲವೊಬ್ರು ಮೆಂಟಾಲಿಟಿನೇ ಆ ಥರ ಇರುತ್ತೆ. ಅದನ್ನು ನೆಟ್ಕೊಂಡ್ಬಿಡೋದು ಅಷ್ಟೇ. ಸ್ವಲ್ಪ ಮೈಂಡ್ ಅವ್ರಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾವೆಲ್ಲರೂ ಪ್ರೇ ಮಾಡಬೇಕು ಅಷ್ಟೇ ಅಲ್ವಾ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಜನರಲ್ ರೀಡಿಂಗ್ ಅಪ್ಪ ಇದೆಲ್ಲ, ಓಕೆನಾ? ಸೊ ಜನರಲ್ ರೀಡಿಂಗ್ ಆಗಿನೇ ಸ್ವೀಕಾರ ಮಾಡಿ. ಓಕೆ, ಎಸ್. ಹಾಗೆಯೇ ಯಾರಿಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ, ಯಂತ್ರದ ಮುಖಾಂತರ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಇಲ್ಲಿ ಯಾವ ವಿಷಯದಲ್ಲೆಲ್ಲ ಯಂತ್ರಗಳು ನಾನು ಬಳಸಬಹುದು ಮ್ಯಾಮ್ ಅಂತ ಕೇಳಿದ್ರೆ, ನಿಮ್ಮ ಜಾಬ್ ವಿಷಯಕ್ಕಾಗಿರ್ಬಹುದು, ಅಥವಾ ನಿಮ್ಮ ಹಣದ ವ್ಯವಹಾರ, ಅಂದರೆ ಇಲ್ಲಿ ಸಾಲ ಮಾಡ್ಕೊಂಡಿರ್ತೀರಾ, ಅಥವಾ ನಿಮಗೆ ಸಾಲದ ಪ್ರಾಬ್ಲಮ್ ಇರುತ್ತೆ, ಅಥವಾ ಹಣದ ಸಮಸ್ಯೆಗಳಿರುತ್ತೆ, ಎಷ್ಟು ಅರ್ನಿಂಗ್ ಮಾಡಿದ್ರು ಅದನ್ನು ಸೇವಿಂಗ್ಸ್ ಮಾಡೋಕ್ಕಾಗ್ತಾ ಇರಲ್ಲ, ಅಥವಾ ಸಮಥಿಂಗ್ ಮನಿ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಹಾಗೆಯೇ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ. ರಿಲೇಷನ್ಶಿಪ್ ಅಂತ ಹೇಳಿದಾಗ ಇಲ್ಲಿ ಕೆಲವೊಂದು ಪರ್ಸ್ನಲ್ ರಿಲೇಷನ್ಶಿಪ್ ಏನೇನೋ ಇರುತ್ತಲ್ವ, ಅದ್ರ ಬಗ್ಗೆ ಎಲ್ಲ ಕೇಳಕ್ಕೆ ಹೋಗ್ಬಿಡಿ. ಓಕೆನಾ? ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಮದುವೆ ಆಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರಲ್ಲ, ಈ ಥರದ್ದೇನೋ ಪ್ರಾಬ್ಲಮ್ ಇದ್ದರೆ ನೀವು ನನ್ನ ಹತ್ರ ಯಂತ್ರಗಳನ್ನ ಪಡ್ಕೊಳ್ಬಹುದು. ಓಕೆ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಚಾನಲ್ಲು ಕೂಡ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನು ವ್ಯೂ ಮಾಡ್ತಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪಾಸಿಟಿವಾಗಿ ಕಮೆಂಟ್ಸ್ ಮಾಡೋಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ, ಖುಷಿ ಆಗುತ್ತೆ. ಕೆಲವೊಬ್ಬರು ಕಮೆಂಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಓದೋದಕ್ಕೆ. ನಾನು ಖಂಡಿತವಾಗಿಯೂ ನೋಡ್ತೀನಿ, ನಿಮ್ಮೆಲ್ಲ ಕಮೆಂಟ್ಸ್ಗಳನ್ನ ನಾನು ನೋಡ್ತಾ ಇರ್ತೀನಿ. ಚೆನ್ನಾಗಿರುತ್ತೆ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ನಾನು ಖುಷಿ ಆಗುತ್ತೆ ನನಗೂ ಕೂಡ. ಥ್ಯಾಂಕ್ ಯು. ಆ್ಯಂಡ್ ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಇಲ್ಲಿ ನೆನ್ಪು ಮಾಡ್ಕೊಳ್ಳಿ. ಇಲ್ಲಿ ತುಂಬ ಜನ ಕೇಳ್ತೀರಾ, ಮ್ಯಾಮ್ ಇದು ಬರೀ ಲವರ್ಸಿಗೆ ಮಾತ್ರನೇ ಇರುತ್ತಾ ಅಂತ. ಇದು ಬರೀ ಲವರ್ಸಿಗೆ ಮಾತ್ರ ಅಲ್ಲ, ಇದು ಯಾರು ಬೇಕಿದ್ರು, ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿರ್ಬೋದು, ಅಥವಾ ನಿಮ್ಮ ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಯಾರಿಗೆ ಬೇಕಿದ್ರು ನೀವು ಇದನ್ನು ರೆಸೊನೇಟ್ ಮಾಡ್ಕೊಳ್ಬೋದು. ಓಕೆನಾ? ಬರೀ ಲವರ್ಸಿಗೆ, ಗಂಡ ಹೆಂಡತಿಗೆ ಮಾತ್ರ ಅಲ್ಲ ಇದು. ಓಕೆ, ಎಷ್ಟೊಂದು ಜನ ಪೇರೆಂಟ್ಸ್ ಕೂಡ ನೋಡ್ತಾರೆ. ಓಕೆ, ಐ ನೋ, ನಮ್ಮ ಫ್ಯಾಮಿಲಿಯಲ್ಲೇ ತುಂಬ ಜನ ನೋಡ್ತಾರೆ, ಪೇರೆಂಟ್ಸ್ ಮದುವೆ ಆಗಿದ್ದವರು. ಆ್ಯಂಡ್ ಅವರ ಮಕ್ಕಳ ಬಗ್ಗೆ ನೋಡ್ತಾ ಇರ್ತಾರೆ, ಅಥವಾ ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ರಿಲೇಟ್ ಮಾಡ್ಕೊಂಡು ನೋಡ್ತಾರೆ. ಎಸ್, ಓಕೆನಾ? ಸೊ ಇಲ್ಲಿ ಬರೀ ಗಂಡ ಹೆಂಡತಿ ಅಥವಾ ಲವರ್ಸ್ ಮಾತ್ರ ಅಂತ ಏನೂ ಇಲ್ಲ. ಓಕೆ, ಎಸ್. ದ ಎಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ನೈಟ್ ಆಫ್ ಕಪ್ಸ್. ವಾವ್, ಸೂಪರ್. ಓಕೆ, 2 ಕಾರ್ಡ್ಸ್ ಬಂದಿದೆ. ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ದ ಮೂನ್ ಕಾರ್ಡ್. ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡೋಣ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಓಕೆ, ದ ಎಂಪರರ್ ಬರ್ತಾ ಇದೆ. ನೈಸ್ ಕಾರ್ಡ್. 7 ಆಫ್ ಸಾರ್ಡ್ಸ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋವಂಥದ್ದು. ಎಸ್, ಇಲ್ಲಿ ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಲ್ವಾ, ನಿಮಗೆ ಆಲ್ರೆಡಿ ಮದುವೆ ಆಗಿರೋಂಥ ಪೀಪಲ್, ಅಂದರೆ ಮದುವೆ ಆಗಿರೋರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಓಕೆ. ಆ್ಯಂಡ್ ಇಲ್ಲಿ ಒಂದು ನನಗೆ ಎನರ್ಜಿ ಬರ್ತಾ ಇರೋವಂಥದ್ದು, ಇಲ್ಲಿ ಆಲ್ರೆಡಿ ನಿಮಗೆ ಮದುವೆ ಆಗಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ ಅಂದರೆ ಫಸ್ಟ್ ಕಾರ್ಡೇ ನಿಮಗಿಲ್ಲಿ ದ ಎಂಪ್ರೆನ್ಸ್ ಕಾರ್ಡ್ ಬಂದಿದೆ. ಹಾಗೆ ಬಾಟಮ್ ಆಫ್ ದ ಕಾರ್ಡ್ 7 ಆಫ್ ಸಾರ್ಡ್ಸ್ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಮದುವೆ ಆಗಿ ನೀವು ಪ್ರೆಗ್ನೆಂಟ್ ಇದ್ದೀರಾ, ಅವರು ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ನಿಮಗೆ ಚೀಟ್ ಮಾಡಿ ನಿಮ್ಮಿಂದ ದೂರ ಆಗಿದ್ದಾರೆ. ಅವ್ರು ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ಬಹುದು, ಇನ್ನು ನೆಕ್ಸ್ಟ್ ಅವ್ರ ಸ್ಟೆಪ್ ಏನು
ತಗೊಳ್ತಾರೆ ಈ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ, ಗೊಂದಲ ಮಾಡ್ಕೊಂಡಿದ್ದೀರಾ, ಅಥವಾ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಈ ವ್ಯಕ್ತಿ ನನಗೆ ಈ ತರ ಮೋಸ ಮಾಡಬಹುದಾ, ಅಥವಾ ಈ ತರ ಯಾಕೆ ಈ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಸಮಥಿಂಗ್ ಇವ್ರ ಮಧ್ಯೆ ಇಶ್ಯೂಸ್ ಆಗ್ತಾ ಇರಬಹುದು, ಯಾಕೆ ಈ ತರ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಕ್ವಶನ್ ಬರ್ತಿದೆ. ಅವ್ರ ಮೇಲೆ ನಿಮಗೆ ಸ್ವಲ್ಪ ಕೋಪನೂ ಇರಬಹುದು, ಬೇಜಾರು ಇರಬಹುದು, ಅಥವಾ ಅವ್ರು ಬಂದ್ರೆ ಸಾಕಪ್ಪ ಅನ್ನೋ ತರದಲ್ಲಿ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇರೋ ಎನರ್ಜಿಲಿ ಇದೆ. ಬಟ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಎಲ್ಲೋ ಒಂದ್ ಕಡೆ ಒಂದು ಬೇರೆ ಒಬ್ಬ ಪರ್ಸನ್ ಜೊತೆಗೆ ಅಥವಾ ಬೇರೆ ಒಂದು ಯಾವುದೋ ಒಂದು ಕೆಲಸದಲ್ಲಿ ತುಂಬಾ ಸ್ಟಕ್ ಆಗಿದ್ದಾರೆ ಅನ್ನೋಂಥದ್ದು ಇಲ್ಲಿ ಒಂದು ಎನರ್ಜಿ ಬರ್ತಾ ಇದೆ, ಅಂದ್ರೆ ನಿಮ್ಮ ಪರ್ಸನ್. ಓಕೆನಾ? ಸೊ ನೆಕ್ಸ್ಟ್ ಅವ್ರು ಯಾವ ರೀತಿ ನಿರ್ಧಾರಗಳನ್ನ ತಗೊಳ್ತಾರೆ ಅನ್ನುವಂಥದ್ದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ಅವರು ಸ್ಟಕ್ ಆಗಿದ್ದಾರೆ ಅಲ್ವಾ, ಆ ಒಂದು ಸ್ಟಕ್ ಆಗಿರೋ ಎನರ್ಜಿ ಏನಿದೆ ಅಂತ ಹೇಳಿದ್ರೆ ತುಂಬಾನೇ ಪವರ್ಫುಲ್ ಆಗಿದೆ. ಅಂದ್ರೆ ಅವರ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು, ಫೈನಾನ್ಷಿಯಲಿ ಸ್ಟಕ್ ಆಗಿರ್ಬೋದು, ಅಥವಾ ಬೇರೆ ಪರ್ಸನ್ ಜೊತೆಗೆ ಸ್ಟಕ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ ಜೊತೆ ಸ್ಟಕ್ ಆಗಿರ್ಬೋದು, ಅಥವಾ ಸಮಥಿಂಗ್ ಯಾವುದೋ ಒಂದು ವರ್ಕಲ್ಲಿ ಸ್ಟಕ್ ಆಗಿರ್ಬೋದು. ಬಟ್ ಇಲ್ಲಿ ಅದು ಯಾವ ವಿಷಯದ ಮೇಲೆ ಸ್ಟಕ್ ಆಗಿದಾರಲ್ವ ಅದು ತುಂಬಾನೇ ಒಂದು ಎನರ್ಜಿ ತುಂಬಾ ಪವರ್ಫುಲ್ ಆಗಿದೆ. ಅಂದ್ರೆ ತುಂಬಾ ಅವರಿಗೆ ಸ್ಟ್ರೆಸ್ ಕೊಡುವಂತ ಎನರ್ಜಿ ಅದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅವರು ಆ ಒಂದು ಸ್ಟ್ರೆಸ್ ಕೊಡುವಂತ ಎನರ್ಜಿನ ರಿಲೀಸ್ ಆದಾಗ ಮಾತ್ರ ಅವ್ರೇನೋ ಒಂದು ನಿರ್ಧಾರ ತಗೊಳ್ಲಿಕ್ಕೆ ಆಗುತ್ತೆ. ಅಲ್ಲಿವರೆಗೆ ಅವ್ರ ನಿರ್ಧಾರ ಏನು ಮಾಡಲ್ಲ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು. ಓಕೆನಾ? ಅಂಡ್ ಇಲ್ಲಿ ಕೆಲವೊಬ್ರು ಆಲ್ರೆಡಿ ಮದುವೆ ಆಗಿದೆ, ನೀವು ಇವಾಗ ಸಪ್ರೇಷನ್ ಅಲ್ಲಿ ಇರಬಹುದು. ಇಲ್ಲಿ ಸಮಥಿಂಗ್ ಅಂದ್ರೆ ಮದುವೆ ಆಗಿ ನೀವು ಬೇರೆ ಊರಲ್ಲಿ, ನಿಮ್ಮ ಪರ್ಸನ್ ಬೇರೆ ಊರಲ್ಲಿ, ಅಥವಾ ಸಮಥಿಂಗ್ ನೀವಿಬ್ರು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾಗಿ ಬೇರೆ ಬೇರೆ ಕಡೆ ಇದ್ದೀರಾ. ಸಮಥಿಂಗ್ ಇಲ್ಲಿ ಮದುವೆ ಆದವರು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಯಾವ ರೀತಿ ನಿರ್ಧಾರ ತಗೊಳ್ಬಹುದು ಮುಂದಿನ ದಿನದಲ್ಲಿ ಅಂತ ಹೇಳಿದಾಗ ಅವ್ರಿಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗಿನ ಕರೆಂಟ್ ಸಿಚುಯೇಷನ್ ಅಂದ್ರೆ ಇತ್ತೀಚಿನ ದಿನದಲ್ಲಿ ನಿಮ್ಮ ಬಗ್ಗೆ ಎಲ್ಲೋ ಒಂದ್ ಕಡೆ ಒಂದು ಒಲವು ಬಂದಿದೆ. ರೀಸೆಂಟ್ ಆಗಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ಬೋದು, ಮಾತಾಡಿರ್ಬೋದು, ಮೆಸೇಜ್ ಮಾಡಿರ್ಬೋದು, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಅಂದ್ರೆ ಅವ್ರೆಲ್ಲೋ ಒಂದ್ ಕಡೆ ಅವ್ರ ಮನಸ್ಸನ್ನ ಬದಲಾಯಿಸ್ಕೊಳ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಅವ್ರಿಗೆ ಈಗೆಲ್ಲೋ ಒಂದ್ ಕಡೆ ಮದುವೆ ಅನ್ನೋ ಈಗೇನು ಈ ಮದುವೆ ನಿಮ್ಮ ಜೊತೆಗೆ ಏನು ಮದುವೆ ಆಗಿದೆ, ಈ ಹಸ್ಬೆಂಡ್ ಅಥವಾ ಈ ವೈಫ್ ಬೇಕು, ಅಥವಾ ಇವ್ರ ಜೊತೆಗೆ ನನ್ನ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಬೇಕು, ಅಥವಾ ಆಗೋಗಿದ್ದೆಲ್ಲ ಮಿಸ್ಟೇಕ್ಸ್ನ ಸರಿ ಮಾಡ್ಕೊಂಡು ಅದನ್ನು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋಂಥ ನಿರ್ಧಾರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಯಾರಾದರೂ ಇಲ್ಲಿ ಸಿಂಗಲ್ಸ್ ನೋಡ್ತಾ ಇದ್ದೀರಾ, ಅಂದರೆ ಸಿಂಗಲ್ ಅಂದರೆ ಇನ್ನೂ ಲವ್ ಅಲ್ಲಿ ಇದ್ದೀರಾ, ಬಟ್ ಇನ್ನು ಪಾರ್ಟ್ನರ್ ಇಂದ ನಿಮಗೆ ಇನ್ನೂ ಗ್ರೀನ್ ಸಿಗ್ನಲ್ ಸಿಗ್ಲಿಲ್ಲ, ಅಥವಾ ಪಾರ್ಟ್ನರ್ ಆಲ್ರೆಡಿ ಇದ್ದಾರೆ, ನೀವಿಬ್ರು ಸಪ್ರೇಷನ್ ಅಲ್ಲಿ ಇದ್ದೀರಾ, ಅವ್ರ ನಿರ್ಧಾರ ಏನಾಗ್ಬೋದು, ನೆಕ್ಸ್ಟ್ ಅವ್ರು ಏನ್ ಸ್ಟೆಪ್ ತಗೊಳ್ತಾರೆ ಈ ಪ್ರೀತಿಯಲ್ಲಿ ಅಂತ ಹೇಳಿದಾಗ ಅವರು ಎಲ್ಲೋ ಒಂದ್ ಕಡೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಮ್ಮ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಹುಡುಗಿನ ನಾನು ಇಷ್ಟಪಡ್ತೀನಿ, ಅಥವಾ ಈ ಹುಡುಗನ ನಾನು ಇಷ್ಟಪಡ್ತಾ ಇದ್ದೀನಿ, ನನಗೆ ಈ ಹುಡುಗಿನೇ ಬೇಕು, ಅಥವಾ ಈ ಹುಡುಗನೇ ಬೇಕು, ನಾನು ಇವರನ್ನೇ ಮದ್ವೆ ಆಗ್ತಾ ಇದ್ದೀನಿ ಅಂತ ಇಲ್ಲಿ ಸಮಥಿಂಗ್ ಇಲ್ಲಿ ಅವ್ರ ಮನೆಯವರನ್ನ ಒಪ್ಪಿಸ್ತಾ ಇದ್ದಾರೆ. ಆ ಥರ ಒಂದು ಎನರ್ಜಿ ಬರ್ತಿದೆ. ಅವ್ರ ಮನೆಯವರ ಒಪ್ಪಿಗೆ ಮೇಲೆ ಅಂದ್ರೆ ಅವ್ರ ಮನೆಯವರ ಒಪ್ಪಿಗೆ ಮೇಲೆ ನಿಮ್ಗೆ ಏನಾದ್ರು ಒಂದು ಹ್ಯಾಪಿ ನ್ಯೂಸ್ನ ಹೇಳ್ತಾರೆ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಸಮಥಿಂಗ್ ಇಲ್ಲಿ ಹ್ಯಾಪಿ ನ್ಯೂಸನ್ನೇ ಕೇಳ್ತೀರಾ. ಯಾರು ಸಿಂಗಲ್ಸ್ ಇದ್ದೀರಾ ಆ್ಯಂಡ್ ಲವಲ್ಲಿ ಇವಾಗ ಸಪ್ರೇಷನಲ್ಲಿ ನಡೀತಿದ್ರೆ, ಅಥವಾ ಸಮಥಿಂಗ್ ಕಮಿಟ್ಮೆಂಟಲ್ಲಿ ಜಗಳ ಮಾಡ್ಕೊಂಡು ದೂರ ಮಾಡ್ಕೊಂಡಿದ್ರೆ, ಅಥವಾ ದೂರ ಆಗಿದ್ರೆ, ನೀವು ಇಲ್ಲಿ ನಿಮ್ಮ ಪರ್ಸನ್ ಸೈಡಿಂದ ಎಲ್ಲೋ ಒಂದು ಕಡೆ ಒಂದು ಪ್ರಪೋಸಲ್ ಬರುತ್ತೆ. ಮದುವೆ ಪ್ರಪೋಸಲ್ಲೇ ಇರ್ಬೋದು, ಎಂಗೇಜ್ಮೆಂಟ್ ಪ್ರಪೋಸಲ್ಲೇ ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಫ್ಯಾಮಿಲಿ ಕಡೆಗೆ ಮಾತಾಡಿಸ್ಲಿಕ್ಕೆ ಅಂತೇಳಿ ಕರ್ಕೊಂಬರ್ಬೋದು. ಸಮಥಿಂಗ್ ಇಲ್ಲಿ ಅವರು ನೆಕ್ಸ್ಟ್ ಒಂದು ಸ್ಟೆಪ್ನ ತಗೊಳಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಅಂದರೆ ಮದುವೆ, ಎಂಗೇಜ್ಮೆಂಟ್ ಅಥವಾ ಕಮಿಟ್ಮೆಂಟ್ ಅಂತ ಹೇಳಿ ಒಂದು ನಿರ್ಧಾರ ತಗೊಳ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಅಂಡ್ ಇಲ್ಲಿ ಕೆಲವೊಬ್ರು ಎನರ್ಜಿಗೆ ಓಕೆ ಇಲ್ಲಿ ಕೆಲವೊಬ್ರು ಎನರ್ಜಿಗೆ ಅಂದ್ರೆ ಇದು ಕೆಲವೊಂದು ಪೀಪಲ್ಗೆ ಮಾತ್ರ ಇಲ್ಲಿ ರಿವರ್ಸ್ ಆಗಿ ದ ವರ್ಡ್ ಕಾರ್ಡ್ ಬಂದಿದೆ. ಓಕೆನಾ? ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಚಾನಲೈಸ್ ಮೆಸೇಜ್ ರೆಸೊನೇಟ್ ಆಗಬಹುದು. ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ ಕೆಲವೊಬ್ಬರಿಗೆ ತುಂಬಾ ಅವರಿಗೆ ಜವಾಬ್ದಾರಿ ಇದೆ ಅವ್ರ ಲೈಫಲ್ಲಿ ಅನ್ನುವಂಥದ್ದು ಚಾನಲೈಸ್ ಮೆಸೇಜ್ ಬರ್ತಿದೆ. ಅವ್ರು ಎಲ್ಲೋ ಒಂದ್ ಕಡೆ ನಿಮ್ಮ ಬಗ್ಗೆ ನಿರ್ಧಾರ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಒಂದು ಹಿರಿಯರು, ಅವರ ಮನೆಯಲ್ಲಿರುವಂತ ದೊಡ್ಡ ಹಿರಿಯ ವ್ಯಕ್ತಿ ಯಾರಿದ್ದಾರೆ, ಅವ್ರ ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಥವಾ ಅವ್ರ ತಂದೆ ಆಗಿರ್ಬೋದು, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅಥವಾ ತುಂಬಾ ಅವರ ಒಂದು ಮನೆಯಲ್ಲಿ ದೊಡ್ಡ ಹಿರಿಯ ವ್ಯಕ್ತಿ ಅಂತ ಯಾರಿದ್ದಾರೆ ಅವ್ರ ಮಾತನ್ನ ಇವ್ರು ತುಂಬಾ ಚೆನ್ನಾಗಿ ಕೇಳ್ತಾರೆ. ಸೊ ಅವ್ರಿಗೆಲ್ಲೋ ಒಂದ್ ಕಡೆ ಈ ಲವ್ ಅನ್ನುವಂಥದ್ದು, ಪ್ರೀತಿ ಅನ್ನುವಂಥದ್ದು, ಅಥವಾ ಸಮಥಿಂಗ್ ಈ ತರ ಒಂದು ಹುಡುಗ ಹುಡುಗಿ ಇಷ್ಟಪಡೋದು, ಅದೆಲ್ಲ ಅವರಿಗೆ ಇಲ್ಲಿ ಸ್ವಲ್ಪ
ಓಕೆ. ಆ ಥರದ್ದೆಲ್ಲ ಏನು ಇಷ್ಟ ಇಲ್ಲ. ಅವರ ಹಿರಿಯ ವ್ಯಕ್ತಿ, ಅವ್ರ ಮನೇಲಿ ಯಾರು ಹಿರಿಯರಿದ್ದಾರೆ ಅವರಿಗೆ. ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ಅಲ್ವಾ, ಅವ್ರು ತುಂಬಾ ಸಂಪ್ರದಾಯಸ್ಥ ಕುಟುಂಬದವರು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರು ಎಲ್ಲೋ ಒಂದ್ ಕಡೆ ಇಲ್ಲಿ ನಿರ್ಧಾರ ತಗೊಳ್ಳೋಂಥ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಸ್ಟೆಪ್ ಹಿಂದೆ ಬರ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಮೂವ್ ಆನ್ ಆಗುವಂಥದ್ದು, ಅಥವಾ ಇಲ್ಲಿಗೆ ಸ್ಟಾಪ್ ಮಾಡೋಣ, ಇಲ್ಲಿ ಮನೇಲಿ ಯಾರು ಕೂಡ ಒಪ್ತಾ ಇಲ್ಲ ಅಂತ ಹೇಳಿ ಸ್ಟಾಪ್ ಮಾಡುವಂಥದ್ದು, ಅಥವಾ ಇಲ್ಲಿಗೆ ಬ್ರೇಕ್ ಮಾಡುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ ಥರ ನಿರ್ಧಾರನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ತುಂಬಾ ಸಂಪ್ರದಾಯಸ್ಥ ಕುಟುಂಬ ಅಂಡ್ ತುಂಬಾ ಜಾಯಿಂಟ್ ಫ್ಯಾಮಿಲಿನೂ ಇರಬಹುದು ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ನಿಮ್ಮ ಪಾರ್ಟ್ನರ್ ಜಾಯಿಂಟ್ ಫ್ಯಾಮಿಲಿಲಿ ಇದ್ದಾರೆ. ಅವರು ಒಬ್ರಿಗೆ ಇಷ್ಟ ಇದ್ರು ಇನ್ನೊಬ್ರಿಗೆ ಇಷ್ಟ ಇಲ್ಲ, ಇನ್ನೊಬ್ರಿಗೆ ಇಷ್ಟ ಇದ್ರು ಇನ್ನು ಮತ್ತೊಬ್ರಿಗೆ ಇಷ್ಟ ಇಲ್ಲ. ಇಲ್ಲಿ ಒಬ್ರನ್ನ ಇಷ್ಟ ಒಪ್ಪಿಸ್ಲಿಕ್ಕೆ ನೋಡ್ತಾ ಇದ್ದಾರೆ, ಒಬ್ರು ಒಪ್ಕೊಂಡ್ರೆ ಇನ್ನೊಬ್ರು ಒಪ್ಕೊಳ್ತಾ ಇಲ್ಲ. ಇಲ್ಲಿ ನಿಮ್ಮ ಪರ್ಸನ್ಗೆ ತುಂಬಾನೇ ಕಷ್ಟ ಆಗ್ತಿದೆ, ಕನ್ವಿನ್ಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಅವ್ರು ಇಲ್ಲಿ ಎಲ್ಲೋ ಒಂದ್ ಕಡೆ ಇದರಿಂದ ಜಸ್ಟ್ ಏನು ಮೂವ್ ಆನ್ ಆಗ್ತಾ ಇದ್ದಾರೆ, ಜಸ್ಟ್ ಇದರಿಂದ ದೂರ ಆಗ್ತಿದ್ದಾರೆ. ಈ ಒಂದು ಪ್ರೀತಿ ವಿಷಯದಿಂದನೇ ಅವರು ಕಂಪ್ಲೀಟ್ ಆಗಿ ಬ್ರೇಕಪ್ ಮಾಡುವಂತ ಸಿಚುಯೇಷನ್, ಆ ಥರ ನಿರ್ಧಾರಗಳನ್ನು ತಗೊಳ್ತಾರೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಎಸ್, ಅವರಿಗೆ ಹರ್ಟ್ ಆಗೋದಿಲ್ವಾ ಮ್ಯಾಮ್ ಅಂತ ನೀವು ಇಲ್ಲಿ ಕೇಳ್ಬೋದು ಕೆಲವೊಬ್ರು. ಮ್ಯಾಮ್ ಅಷ್ಟು ವರ್ಷ ಪ್ರೀತಿ ಮಾಡಿ ಅವ್ರು ಹೇಗೆ ನನ್ನನ್ನು ಬಿಟ್ಟು ಹೋಗ್ತಾರೆ, ಅಥವಾ ಬ್ರೇಕಪ್ ಅಂತ ಹೇಳಿ ಅವ್ರಿಗೆ ಹೇಗೆ ನಿರ್ಧಾರ ಮಾಡ್ತಾರೆ, ಸಮಥಿಂಗ್ ಅವರಿಗೂ ಕೂಡ ಹರ್ಟ್ ಆಗ್ತಿದೆ. ಓಕೆನಾ? ಪ್ರೀತಿ ಅಂತ ಹೇಳಿ ಅಥವಾ ನೀವಿಬ್ರ ಮಧ್ಯೆ ಒಂದು ಬಾಂಡಿಂಗ್ ಎಮೋಷ್ನಲಿ ತುಂಬ ಚೆನ್ನಾಗಿ ಇಬ್ರು ಕೂಡ ಕನಸುಗಳನ್ನ ಕಟ್ಟಿದ್ದೀರಾ. ಆ ಕನಸುಗಳನ್ನ ಹೊಡಿಲಿಕ್ಕೆ ಅವರಿಗೂ ಕೂಡ ಇಷ್ಟ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಬೇರೆ ಆಪ್ಷನ್ ಇಲ್ಲ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಸ್ಟೇ ಆಪ್ಟಮಿಸ್ಟಿಕ್ ಆ್ಯಂಡ್ ಅಬೌಟ್ ಯುವರ್ ಲವ್ ಲೈಫ್. ಓಕೆ. ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್. ಪಾಸಿಟಿವ್ ಥಿಂಕಿಂಗ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಆಲ್ರೆಡಿ ಫಸ್ಟು ಮೆಸೇಜಲ್ಲಿ ಬಂದಿರುವಂಥದ್ದು, ಯಾರು ಪ್ರೆಗ್ನೆಂಟ್ ಇರೋವಂಥವ್ರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ, ಅಥವಾ ಈ ಒಂದು ಚಾನಲೈಸ್ ಮೆಸೇಜ್ ನಿಮಗೆ ರೆಸೊನೇಟ್ ಆಗಿದ್ರೆ, ಇಲ್ಲಿ ನಿಮಗೆ ಬರ್ತಿರುವಂಥದ್ದು ನಾಟ್ ಓನ್ಲಿ ಬರೀ ಪ್ರೆಗ್ನೆಂಟ್ ವುಮೆನ್ಸ್ ಅಂತ ಅಲ್ಲ, ಇಲ್ಲಿ ಯಾರು ಈ ಒಂದು ರೀಡಿಂಗ್ನ ನೋಡ್ತಿದ್ರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇಲ್ಲಿ ಅವ್ರು ಏನೋ ಒಂದು ನೆಗೆಟಿವ್ ಆಗಿ ನಿರ್ಧಾರ ತಗೊಂಡ್ಬಿಡ್ಬೋದು, ಅಥವಾ ಸಮಥಿಂಗ್ ನೆಗೆಟಿವ್ ಆಗಿ ನೀವು ಅವ್ರ ಬಗ್ಗೆ, ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಂಬಿಕೆ ಇಡಿ ಅಂತ ಇಲ್ಲಿ ಬರ್ತಾ ಇದೆ. ಓಕೆ. ಸೊ ಆ ಪಾಸಿಟಿವ್ ಇರ್ಬೋದು, ಆ ಪಾಸಿಟಿವ್ ಥಿಂಕಿಂಗ್ ಇರ್ಬೋದು, ಆ್ಯಂಡ್ ಆ ನಂಬಿಕೆನೇ ನಿಮಗೆ ಪ್ರೀತಿನ ಉಳಿಸ್ಕೊಡುತ್ತೆ. ನಿಮ್ಮ ಥಾಟ್ಸ್, ನಿಮ್ಮ ಥಿಂಕಿಂಗೇ ನಿಮ್ಮ ಪ್ರೀತಿನ ಉಳಿಸ್ಕೊಡುತ್ತೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆನಾ? ಯಾ. ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್. ಓಕೆ, ಫೈನಲ್ ಒಂದು ಕಾರ್ಡ್ ತೆಗಿಯೋಣ. ವಾವ್, ವೆಡ್ಡಿಂಗ್. ಎಸ್, ಆಲ್ರೆಡಿ ಇದರಲ್ಲಿ ಒಂದು ಚಾನಲೈಸ್ ಮೆಸೇಜ್ ಬಂತು ಅಲ್ವಾ. ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಪ್ರಪೋಸಲ್ನ ರೆಡಿ ಮಾಡ್ತಿದ್ದಾರೆ, ಮ್ಯಾರೇಜ್ ಪ್ರಪೋಸಲ್ಗೆ ಅವರು ಮನೆಯಲ್ಲಿ ಒಪ್ಪಿಸ್ತಾ ಇದ್ದಾರೆ, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇತ್ತು ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೋಡಿ ಏಂಜಲ್, ಏನು ರೊಮ್ಯಾಂಟಿಕ್ ಏಂಜಲ್ ಕಾರ್ಡಿಂದನೂ ಕೂಡ ನಿಮಗೆ ಒಂದು ಪಾಸಿಟಿವ್ ಸೈನೇ ಸಿಗ್ತಾ ಇದೆ. ದಿ ಸಿಚುವೇಶನ್ ಇನ್ವಾಲ್ವ್ ಮ್ಯಾರೇಜ್ ಅಂತ ಹೇಳಿ ಎಲ್ಲೋ ಒಂದು ಕಡೆ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ನಿಮ್ಮ ಪರ್ಸನ್ ಕಡೆಯಿಂದ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ನಿಮಗೆ ಇನ್ನೊಂದು ಮೆಸೇಜ್ ನಿಮಗೆ ಸಿಗ್ತಾ ಇದೆ. ಓಕೆ. ಸೊ ಬಿ ರೆಡಿ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಯಾರು ನಿಮ್ಮ ಪರ್ಸನ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಓಕೆ, ಥ್ಯಾಂಕ್ ಯು. ಎಸ್, ಇವತ್ತಿನ ಏಂಜಲ್ ಮೆಸೇಜ್ ಏನಿದೆ ನಿಮ್ಮ ಇವಾಗಿನ ಕರೆಂಟ್ ಸಿಚುಯೇಷನ್ಗೆ ಚೆಕ್ ಮಾಡೋಣ. ಎ ಇಯರ್ ಫ್ರಮ್ ನೌ ಬರ್ತಿದೆ. ಯು ಆರ್ ರೆಡಿ. ವಾವ್, ನೈಸ್. ಬಿ ಅಸರ್ಟಿವ್. ದೃಢವಾಗಿರಿ, ನಂಬಿಕೆನ ಕಳ್ಕೊಂಬೇಡಿ. ಓಕೆನಾ? ನಂಬಿಕೆ ಇರಲಿ, ದೇವ್ರ ಮೇಲೆ ನಂಬಿಕೆ ಇರಲಿ, ಪಾಸಿಟಿವ್ ಥಿಂಕಿಂಗ್ ಇರಲಿ. ಯು ಆರ್ ರೆಡಿ. ಫಸ್ಟ್ ನೀವು ಇಲ್ಲಿ ರೆಡಿಯಾಗಿ ನಿಮ್ಮ ನೆಕ್ಸ್ಟ್ ಲೈಫಲ್ಲಿ ಬರುವಂಥ ಯಾವುದೇ ಸಿಚುಯೇಷನ್ ಆಗ್ಬೋದು. ಇಲ್ಲಿ ಕೆಲವೊಬ್ಬರಿಗೆ ನೆಗೆಟಿವ್ ರಿಸಲ್ಟ್ ಕೂಡ ಸಿಗ್ಬೋದು, ಕೆಲವೊಬ್ಬರಿಗೆ ಪಾಸಿಟಿವ್ ರಿಸಲ್ಟ್ ಕೂಡ ಸಿಗ್ಬೋದು. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರು ಈ ಒಂದು ರೀಡಿಂಗ್ನ ನೋಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಏನು ಎನರ್ಜಿ ಬಂದಿದೆ ಅದನ್ನು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ನೆಗೆಟಿವ್ ಕೂಡ ಬಂದಿದೆ, ಕೆಲವೊಬ್ಬರಿಗೆ ಇಲ್ಲಿ ಪಾಸಿಟಿವ್ ಕೂಡ ಬಂದಿದೆ. ಸೊ ಯಾವುದೇ ಬಂದರೂ ನೀವು ಅದನ್ನು ರಿಸೀವ್ ಮಾಡ್ಕೊಂಡು
ಅದಕ್ಕೆ ರೆಡಿ ಆಗಿರಿ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರೋವಂಥದ್ದು. ಓಕೆ, ನಂಬಿಕೆ ಇರಲಿ ಅನ್ನುವಂಥದ್ದು. ಆ್ಯಂಡ್ ಫೈನಲಿ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಸ್ಟ್ರೆಂತ್. ಸಿ, ನೀವೆಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಅದ್ರ ಮೇಲೆ ನಿಮ್ಮ ಲೈಫ್ ನಡೆಯುತ್ತೆ. ಡೋಂಟ್ ವರಿ, ನೀವು ಹೆದರ್ಕೊಬೇಕಂತನೂ ಇಲ್ಲ. ಅವ್ರು ಏನೇನು ನಿರ್ಧಾರ ಮಾಡಿದ್ರು ಕೂಡ ನಿಮ್ಮ ಜೀವನಕ್ಕೆ ಒಳ್ಳೆಯದೇ ಆಗಿರುತ್ತೆ ಅನ್ನೋದು ನೀವಿಲ್ಲಿ ಬಿಲೀವ್ ಮಾಡಬೇಕು. ಆಗಿದ್ದೆಲ್ಲದು ಕೂಡ ಒಳ್ಳೆಯದಕ್ಕೆ ಅನ್ನೋದನ್ನು ನೀವಿಲ್ಲಿ ಬಿಲೀವ್ ಮಾಡಬೇಕು. ಓಕೆನಾ? ಅಯ್ಯೋ ಈ ಥರ ಆಯ್ತಲ್ಲ ಲೈಫ್ ಅನ್ನೋದಕ್ಕಿಂತ ನೀವು ನಿಮ್ಮ ಲೈಫಲ್ಲಿ ಏನು ಬಂದಿದೆ ಅದನ್ನು ಸ್ವೀಕರಿಸಿ. ಆವಾಗಲೇ ನಿಮ್ಮ ಲೈಫ್ ಈಸಿ ಆಗುವಂಥದ್ದು. ಸ್ಟ್ರೆಂತ್ ಕಾರ್ಡ್ ಬರ್ತಿದೆ. ನೀವು ಎಷ್ಟು ಸ್ಟ್ರಾಂಗ್ ಆಗಿ ಇವಾಗಿನ ಸಿಚುವೇಶನ್ ನೀವು ಹ್ಯಾಂಡಲ್ ಮಾಡ್ತೀರಾ ಅಷ್ಟು ನಿಮ್ಮ ಲೈಫಲ್ಲಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸಿನ ಬರ್ತಿರೋಂಥ ಮೆಸೇಜ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಯಾರಿಗೆ ಯಂತ್ರ ಬೇಕಾಗಿದೆ, ಹಾಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಯಾರಿಗೆ ಬೇಕಾಗಿದೆ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನನ್ನ ಇನ್ನೊಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫಲ್ಲಿ ಯಾವುದೇ ಸಿಚುವೇಶನ್ ಇರ್ಬೋದು ಅದನ್ನು ಸ್ವೀಕಾರ ಮಾಡಿ ಆ್ಯಂಡ್ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ ನಿಮ್ಮ ಲೈಫಲ್ಲಿ ನಿಮ್ಮ ಸೈಡ್ಗೋಸ್ಕರ. ಓಕೆನಾ? ಇಲ್ಲಿ ನಿಮ್ಮನ್ನು ನೀವು ಪ್ರೀತಿ ಮಾಡಿ ಆ್ಯಂಡ್ ನಿಮ್ಮ ಸಿಚುವೇಶನ್ಗೆ, ನಿಮ್ಮ ಪ್ರಾಬ್ಲಮ್ಗೆ ನೀವು ನಿಂತ್ಕೊಳ್ಳಿ. ಬೇರೆಯವ್ರು ಯಾರೋ ಬಂದು ನಿಂತ್ಕೊಳ್ತಾರೆ ಅಥವಾ ಬೇರೆಯವ್ರು ಯಾರೋ ಸಹಾಯ ಮಾಡ್ತಾರೆ ಅನ್ನೋದನ್ನು, ಬೇರೆಯವರ ಒಂದು ಸಹಾಯಕ್ಕೋಸ್ಕರ, ಬೇರೆಯವರ ಒಂದು ಸಾಂತ್ವನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಬೇಡಿ. ನಿಮಗೆ ನಿಮ್ಮ ಪೇನಿಗೆ ನೀವೇ ಔಷಧಿನ ಹಚ್ಕೊಳ್ಬೇಕು. ಯಾರೊಬ್ರು ಬಂದು ಔಷಧಿ ಹಚ್ಚಲಿ ಅಂತೇಳಿ ಕಾಯ್ತಾ ಇರಬೇಡಿ. ಓಕೆನಾ? ಸೊ ನಿಮ್ಮ ಲೈಫಲ್ಲಿ ನೀವು ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಬರುವಂಥ ಪ್ರಾಬ್ಲಮ್ನ ಎದುರಿಸಲಿಕ್ಕೆ ಆ್ಯಂಡ್ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಸ್ಟ್ರಾಂಗ್ ಆಗಿ ನಿಮ್ಮ ಲೈಫಲ್ಲಿ ನಿಮ್ಮ ಜೊತೆ ನಿಂತ್ಕೊಳ್ಳಿ. ಓಕೆನಾ? ಯಾರೋ ಒಬ್ಬರು ನಿಮ್ಮ ಜೊತೆ ಬಂದು ನಿಂತ್ಕೊಳ್ತಾರೆ ಅಂತ ವೆಯ್ಟ್ ಮಾಡೋದಕ್ಕಿಂತ ನಿಮಗೆ ನೀವು ಸಪೋರ್ಟ್ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ಗೆ ನೀವೇ ಸೊಲ್ಯೂಷನ್ ನೋಡ್ಕೊಳ್ತಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.